ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಂದುಬಿಟ್ಟು 9ನೇ ಕ್ವಶನನ್ನು ನೋಡೋಣ. 9ನೇ ಕ್ವಶನ್ ಬಂದುಬಿಟ್ಟು ಸರ್ಕ್ಯುಲಾರ್ ಎಕನಾಮಿ ಬಗ್ಗೆ ಕೇಳಿದ್ದಾರೆ. ಸೊ ಇದು ಬಂದುಬಿಟ್ಟು ಅಗೇನ್ ಎಕನಾಮಿಕ್ಸ್ ಕ್ವಶನ್ ಆಗುತ್ತೆ. ಇದರಲ್ಲಿ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಸ್ಟೇಟ್ಮೆಂಟ್ ಕರೆಕ್ಟು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ 1ನೇ ಸ್ಟೇಟ್ಮೆಂಟ್ ಬಂದುಬಿಟ್ಟು ಸರ್ಕ್ಯುಲಾರ್ ಎಕನಾಮಿ ರೆಡ್ಯೂಸಸ್ ದ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸ್. 2ನೇ ಸ್ಟೇಟ್ಮೆಂಟ್ ಬಂದುಬಿಟ್ಟು ಸರ್ಕ್ಯುಲಾರ್ ಎಕನಾಮಿ ರೆಡ್ಯೂಸಸ್ ದ ಯೂಸ್ ಆಫ್ ರಾ ಮೆಟೀರಿಯಲ್ ಆಸ್ ಇನ್ಪುಟ್ಸ್. 3ನೇ ಸ್ಟೇಟ್ಮೆಂಟ್ ಬಂದುಬಿಟ್ಟು ಸರ್ಕ್ಯುಲಾರ್ ಎಕನಾಮಿ ರೆಡ್ಯೂಸಸ್ ದ ವೇಸ್ಟೇಜ್ ಇನ್ ಪ್ರೊಡಕ್ಷನ್ ಪ್ರೊಸೆಸ್. ಸೊ ಸರ್ಕ್ಯುಲಾರ್ ಎಕನಾಮಿ ಅಂದರೆ ಏನು ಅಂತ ಹೇಳಿ ನಾವು ತಿಳ್ಕೊಬೇಕಾಗತ್ತೆ. ಸರ್ಕ್ಯುಲಾರ್ ಎಕನಾಮಿ ಅಂತ ಹೇಳಿದ್ರೆ ನಾವು ರಾ ಮೆಟೀರಿಯಲ್ಸ್ ಏನು ಯೂಸ್ ಮಾಡ್ತೀವಲ್ಲ, ಕನ್ಸ್ಟ್ರಕ್ಷನ್ ಅಲ್ಲಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗಲ್ಲಿರ್ಬೋದು, ಆ ರಾ ಮೆಟೀರಿಯಲ್ಸನ್ನ ಎಷ್ಟು ಆಗುತ್ತೆ ಅದನ್ನು ರಿಡ್ಯೂಸ್ ಮಾಡಬೇಕು ಮತ್ತು ಅದ್ರ ಬದಲಿ ಮೆಟೀರಿಯಲ್ಸನ್ನು ರೀಯೂಸ್ ಮಾಡಬೇಕು. ಸೊ ಈಗ ನಾವು ಈ ವೇಸ್ಟ್ ಸಂಗ್ರಹಣೆ ಬಗ್ಗೆ ಕೇಳಿರ್ಬೋದು, ಅಥವಾ ಕನ್ಸ್ಟ್ರಕ್ಷನ್ ವೇಸ್ಟ್ ಸಂಗ್ರಹಣೆ ಬಗ್ಗೆ ಕೇಳಿರ್ಬೋದು, ಅಥವಾ ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಮಾಡ್ತಾ ಇದ್ದಾರೆ ಅದು ಸಪ್ರೇಟ್ ಮಾಡಿ ಸಂಗ್ರಹಣೆ ಬಗ್ಗೆ ಕೇಳಿರ್ಬೋದು. ಸೊ ಇದೆಲ್ಲ ಪಾರ್ಟ್ ಆಫ್ ಸರ್ಕ್ಯುಲರ್ ಎಕನಾಮಿ. ಸೊ ಎಲ್ಲೆಲ್ಲಿ ನಾವು ಆಗುತ್ತೆ ಅದನ್ನು ರೀಯೂಸ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿ ಈ ಥರ ಇನ್ ಟರ್ಮ್ಸ್ ಆಫ್ ಗೌರ್ಮೆಂಟಿಂದನೂ ಇನಿಷಿಯೇಟಿವ್ ಇದೆ, ಪ್ರೈವೇಟ್ ಪಾರ್ಟ್ನರ್ಸಿಂದನೂ ಇನಿಷಿಯೇಟಿವ್ ಇದೆ, ಇರೋ ಥರ ಎಲ್ಲ ಇದೆ. ಅದೇ ರೀತಿಯಾಗಿ ಸೊ ಈ ಸ್ಟೇಟ್ಮೆಂಟನ್ನು ಬಂದಾಗ ಇಲ್ಲಿ ಸ್ಟೇಟ್ಮೆಂಟ್ 1 ಸರ್ಕ್ಯುಲರ್ ಎಕನಾಮಿ ರೆಡ್ಯೂಸಸ್ ದ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸ್. ಸೊ ನಾವು ಯಾವಾಗ ರೀಯೂಸ್ ಮಾಡ್ತೀವಿ ಆವಾಗ ಆಟೋಮೆಟಿಕಲಿ ಗ್ರೀನ್ ಹೌಸ್ ಗ್ಯಾಸ್ ರೆಡ್ಯೂಸ್ ಆಗುತ್ತೆ. ಅದೇ ರೀತಿಯಾಗಿ ರಾ ಮೆಟೀರಿಯಲ್ಸ್ ನಾವು ರೀಯೂಸ್ ಮಾಡ್ತಾ ಇದ್ದೀವಿ, ಎಕ್ಸಿಸ್ಟಿಂಗ್ ಮೆಟೀರಿಯಲ್ಸನ್ನು ರೀಯೂಸ್ ಮಾಡ್ತೀವಿ, ಈ ವೇಸ್ಟ್ ಇರ್ತದೆ ಅದನ್ನು ರೀಯೂಸ್ ಮಾಡ್ತೀವಿ, ಅದರಿಂದ ರಾ ಮೆಟೀರಿಯಲ್ಸ್ ಯೂಸೇಜ್ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಸರ್ಕ್ಯುಲರ್ ಎಕನಾಮಿ ಪ್ರೊಡಕ್ಷನ್ ವೇಸ್ಟ್ ಪ್ರೊಡಕ್ಷನ್ನು ಕಡಿಮೆ ಆಗುತ್ತೆ. ಸೊ ಅದರ ಸಲುವಾಗಿ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇದರಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಆಪ್ಷನ್ ಎ ಬೋತ್ ಸ್ಟೇಟ್ಮೆಂಟ್ 2 ಆ್ಯಂಡ್ ಸ್ಟೇಟ್ಮೆಂಟ್ 3 ಆರ್ ಕರೆಕ್ಟ್ ಆ್ಯಂಡ್ ಬೋತ್ ಆಫ್ ದೆಮ್ ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ 1 ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಸರಿ, ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನಾವು ನಾಳೆ ನೋಡೋಣ. ಥ್ಯಾಂಕ್ ಯು.